ನಮಸ್ತೆ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಮಿತಾ ಎಂಜಿ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು. ಇಂದು ನಾವು ಮಹಾನ್ ಭಕ್ತ ಕವಿ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಕನಕದಾಸರು ಕೇವಲ ಕವಿ ಮಾತ್ರವಲ್ಲ, ಅವರು ಜನರಿಗೆ ಸಮಾನತೆ, ಸತ್ಯ ಮತ್ತು ಭಕ್ತಿ ಎಂಬ ಮಹತ್ತರ ಸಂದೇಶವನ್ನು ನೀಡಿದವರು. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಅವರಿಗೆ ಬಾಲ್ಯದಿಂದಲೇ ಸಂಗೀತ ಹಾಗೂ ಭಕ್ತಿಗೀತೆಗಳ ಮೇಲೆ ಅಪಾರ ಆಸಕ್ತಿ ಇತ್ತು. ಕನಕದಾಸರು ರಂಗವಿಠಲ ದೇವರ ಭಕ್ತರಾಗಿದ್ದರು. ಅವರು ತಮ್ಮ ಕೃತಿಗಳ ಮೂಲಕ ಸಮಾನತೆ, ಮಾನವೀಯತೆ, ಸತ್ಯ ಹಾಗೂ ನ್ಯಾಯದ ಮೌಲ್ಯಗಳನ್ನು ಬೋಧಿಸಿದರು. ಕನಕದಾಸರ ಪ್ರಸಿದ್ಧ ಕೃತಿಗಳಲ್ಲಿ ನಾರಾಯಣೀಯ, ರಾಮಧಾನ್ಯ ಚರಿತೆ ಹಾಗೂ ರಾಜತರಂಗಿಣಿ ಪ್ರಸಿದ್ಧವಾಗಿವೆ. ಅವರು ದೇವರ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳಿ ಸಾಮಾಜಿಕ ಸಮಾನತೆಯ ಸಂದೇಶ ನೀಡಿದರು. ನಾವು ಯಾವ ಧರ್ಮದವರಾಗಿದ್ದರೂ ಒಳ್ಳೆಯವರಾಗುವುದು, ಸತ್ಯನಿಷ್ಠರಾಗುವುದು ಹಾಗೂ ಪರರಿಗೆ ಸಹಾಯ ಮಾಡುವುದು ಅವರ ಮುಖ್ಯ ಹಾಗೂ ನಿಜವಾದ ಬೋಧನೆಯಾಗಿತ್ತು. ಕನಕದಾಸರು ಉಡುಪಿಯ ಶ್ರೀಕೃಷ್ಣ ದೇವರ ದರ್ಶನ ಪಡೆದ ಪ್ರಸಂಗ ಪ್ರಸಿದ್ಧವಾಗಿದೆ. ಅವರು ಶ್ರೀಕೃಷ್ಣನ ದರ್ಶನ ಪಡೆಯಲು ದೇವಸ್ಥಾನಕ್ಕೆ ಹೋದಾಗ ಅವರು ಕೆಳಜಾತಿಯವರು ಎಂಬ ಕಾರಣಕ್ಕೆ ಅವರನ್ನು ದೇವಸ್ಥಾನದೊಳಗೆ ಪ್ರವೇಶಿಸಲು ಅವಕಾಶ ನೀಡಲಿಲ್ಲ. ಆಗ ಅವರು ದೇವಾಲಯದ ಹಿಂಭಾಗದಲ್ಲಿ ನಿಂತು ತನ್ನ ಸಂಯೋಜನೆಯನ್ನು ಹಾಡುತ್ತಾ ಶ್ರೀಕೃಷ್ಣನನ್ನು ಆರಾಧಿಸಿದರು. ಅವರ ಅಚಲ ಭಕ್ತಿಯಿಂದ ಪ್ರಭಾವಿತನಾದ ಶ್ರೀಕೃಷ್ಣನು ಅವರ ದೇವಾಲಯದ ಹಿಂಭಾಗದಲ್ಲಿ ಪಶ್ಚಿಮ ಗೋಡೆಯನ್ನು ಬಿರುಕುಗೊಳಿಸಿ ಅವರಿಗೆ ದರ್ಶನ ನೀಡಿದನು. ಶ್ರೀಕೃಷ್ಣನು ದರ್ಶನ ನೀಡಿದ ಈ ಬಿರುಕನ್ನು ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ. ಈ ಘಟನೆಯು ದೇವರ ಮುಂದೆ ಎಲ್ಲರೂ ಸಮಾನರು, ಮುಖ್ಯವಾದುದು ಕೇವಲ ಭಕ್ತಿ, ಸಮರ್ಪಣೆ ಹಾಗೂ ಪ್ರಾಮಾಣಿಕತೆ ಎಂಬುದನ್ನು ನೆನಪಿಸುತ್ತದೆ. ಧನ್ಯವಾದಗಳು.